ಅನ್ನಕ್ಕೆ ಕನ್ನ ಹಾಕಿದ ಗೂಗಿಪೇಟ್ ಬಿಸಿಎಂ ಹಾಸ್ಟೆಲ್ ವಾರ್ಡನ್. ಹೌದು, ಶಹಾಪುರ ತಾಲೂಕಿನ ಗೂಗಿಪೇಟ್ ಹೋಬಳಿಯಲ್ಲಿ ಬರುವ ಸರ್ಕಾರಿ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳುವವರ್ಯಾರಿಲ್ಲ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಶಹಾಪುರ ತಾಲೂಕಿನ ಗೂಗಿಪೇಟ್ ಹೋಬಳಿಯಲ್ಲಿ ಬರುವ ಸರ್ಕಾರಿ ಬಿಸಿಎಂನ ಕಥೆ ಇದು. ಸರಿಯಾಗಿ ವಾರ್ಡನ್ ಬರೋದಿಲ್ಲ, ಹೆಡ್ ಕುಕ್ಕರ್ ವಾರಕ್ಕೊಮ್ಮೆ ಬರೋದು, ಬಂದರೂ ವಿದ್ಯಾರ್ಥಿಗಳಿಗಾಗಿ ದಬ್ಬಾಳಿಕೆ ಮಾಡೋದು, ನಾವು ಹಾಕಿದ್ದನ್ನು ತಿನ್ನಬೇಕು, ಯಾರು ಮಾತನಾಡುವಂತಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ದಬ್ಬಾಳಿಕೆ ನಡೆಸುತ್ತಾರೆ ಎಂದು ಭಯದಿಂದ ಮಾತನಾಡಿದ್ದಾರೆ. ನಮಗೆ ಊಟದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ವಿದ್ಯಾರ್ಥಿಯ ಪಾಲಕರಿಗೆ ಫೋನ್ ಮಾಡಿ, ನಿಮ್ಮ ಮಗ ಸರಿಯಾಗಿಲ್ಲ, ಓದಿಕೊಳ್ಳುತ್ತಿಲ್ಲ, ಹಾಸ್ಟೆಲ್ನಲ್ಲಿ ಜಗಳ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳ ವಿದ್ಯಾರ್ಥಿಯ ಪಾಲಕರಿಗೆ ದೂರು ಕೊಡ್ತಾರಂತೆ. ಅದೇ ರೀತಿಯಾಗಿ ವಾರ್ಡನ್, ಹೆಡ್ ಕುಕ್ಕರ್ ವಾರಗಳಿಂದ ಹಾಸ್ಟೆಲ್ಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಹೇಳಿದಾಗ ನಿಮಗೆ ಹಾಸ್ಟೆಲ್ನಿಂದ ಆಚೆ ಹಾಕ್ತೀವಿ, ಊಟ ಕೊಡಲ್ಲ, ಹಾಸ್ಟೆಲ್ನಿಂದ ನಿಮಗೆ ತೆಗೆದು ಹಾಕ್ತೀವಿ ಅಂತ ಹೇಳಿ ಇಲ್ಲದಲ್ಲೇ ಹೆದರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಹಾಕುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದರು. ಹೇಳ್ರಿ, ಏನೇನು ಸಮಸ್ಯೆಗಳಪ್ಪ ಹಾಸ್ಟೆಲ್ದಾಗ? ಮೇಡಮ್ ಎಷ್ಟು ದಿನ ಆಯ್ತು ಬರಲಾರ್ದ? ಒಂದು ವಾರ ಆಯ್ತಾ? ಒಂದು ವಾರ ಕಂಟಿನ್ಯೂ ಆಯ್ತಾ? ಒಟ್ಟ ಬಂದೇ ಇಲ್ಲ. ನಿನ್ನೆ ಬಂದಾರ ಒಂದು ವಾರ ಬಿಟ್ಟು. ಮತ್ತು ಅಡುಗೆ ಶನಿವಾರ ದಿನ ಯಾಕೆ ಉಪವಾಸ ಯಾಕೆ ಹೋಗಿರಿ? ಯಾಕೆ ಮಧ್ಯಾಹ್ನದ್ದು ಸಂಜೆಗೆ ಯಾಕೆ ಹಾಕ್ಯಾರ? ಮಧ್ಯಾಹ್ನ ಮಾಡೋಕ್ಕಾಗಲ್ಲ ಅಂತ. ಹಾಂ, ಅದೇ ಮುಂಜಾನೆ ಮಾಡಿರೋದನ್ನೇ ಮಧ್ಯಾಹ್ನಕ್ಕೆ ಹಾಕ್ಯಾರ. ಏನೇನು ಟೀಚರ್ ಇಟ್ಟೋಗ್ಯಾರ. ಮತ್ತು ಟಿಫಿನ್ ಹಾಕೋ ಟೈಮಿಗೆ ಟಿಫಿನ್ ಹಾಕ್ತಾರ. ಬೆಳಿಗ್ಗೆ ಲೇಟಾಗಿ ಬಂದ್ರೆ ಎರಡು ಸೆಕೆಂಡ್ ಲೇಟ್ ಆದ್ರೂ ಹಾಕಲ್ಲ ಅಂತ. ಕರೆಕ್ಟ್ ಟೈಮಿಗೆ ಬರ್ಬೇಕಂತ. 2 ಸೆಕೆಂಡ್ ಯಾಕೆ ಲೇಟ್ ಆಗ್ತದೆ ನಿಮ್ಮದು? ಸ್ಪೋರ್ಟ್ಸಿಂದ ಲೇಟಾಗಿ ಬರ್ತದೆ, ಟೈಮ್ ಆಗ್ತದೆ. ಈಗ ಹಾಕಿಲ್ಲ. ಹಾಂ, ಬೆಳಿಗ್ಗೆ ಅಲ್ಲ, ಕರೆಕ್ಟ್ ಊಟ ಟೈಮಿಗೆ ಊಟ ಕೊಡ್ತಾರ. ಹಾಂ ಹಾಂ, ಏನು ಸಮಸ್ಯೆ ಇದೆ ಹೇಳ್ರಿ. ಮತ್ತು ಬೆದರಿಕೆ ಹಾಕ್ತಾರ, ನಿಮ್ಗೆ ಹಾಸ್ಟ್ಲಿಂದ ತೆಗಿತೀನಿ, ಮಾಡ್ತೀನಿ. ಹಾಸ್ಟ್ಲಿಂದ ಕಿತ್ತಿ ಹಾಕ್ತಾರಂತ. ಯಾವ್ದ್ರ ಸಲ ಕಿತ್ತಿ ಹಾಕ್ತಾರಂತ ಅಂದ್ರೆ ಏನು ಕೇಳಕ್ಕೆ ಹೋಗ್ಬಾರ್ದು. ಮತ್ತೇನ್ರಿ ಪೇರೆಂಟ್ಸಿಗೆ ಫೋನ್ ಹಚ್ತಾರೆ, ಹಿಂಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನಂತ ಆಗೋ ಮಾಡ್ತಾರೆ, ಓದೋದಿಲ್ಲ ಬರೆಯೋದಿಲ್ಲ ಅಂತೇಳಿ ನಿಮಗೆ ಕಂಪ್ಲೇಂಟ್ ಮಾಡ್ತಾರೆ ಕೇಳಕ್ಕೆ ಹೋದ್ರೆ. ಹಾಂ, ನೀವು ಸ್ಟೂಡೆಂಟ್ ಅಂತ ಏನು ರಾಜಕೀಯ ಮಾಡ್ಲಿಕ್ಕೆ ಬಂದಿರಿ ಅಂತ ಪ್ರಶ್ನೆ ಮಾಡಬಾರ್ದಂತ. ಈಗ ಯಾವ ಥರ ಹಾಸ್ಟೆಲ್ ನಡೆಸ್ಲಕತ್ತಾರ ಅಷ್ಟೇ ಹೇಳ್ರಿ. ಹಾಂ, ಅವ್ರದ್ದೇ ಹಾಸ್ಟ್ಲು, ಅವ್ರದ್ದು ಹೇಳ್ದಂಗೆ ಕೇಳ್ಬೇಕು. ಅವ್ರು ಯಾವ್ದು ಊಟ ಹಾಕ್ತಾರೆ ಅದನ್ನೇ ಮಾಡ್ಬೇಕು. ನೀವು ಯಾವುದು ಪ್ರಶ್ನೆ ಮಾಡೋಂಗಿಲ್ಲ. ಸೋಪು, ಬ್ರಷ್, ಸಾಬೂನು ಏನರ ಕೊಟ್ರೆ ಇಲ್ಲಿವರೆಗೆ ಯಾವುದೂ ಕೊಟ್ಟಿಲ್ಲ. ಮೇಡಮ್ ಬಂದು ಎಷ್ಟು ತಿಂಗಳಾಯ್ತು ಡ್ಯೂಟಿಗೆ? ಎಷ್ಟು? ಒಂದು ತಿಂಗಳ. ಒಟ್ಟ ಟೋಟಲ್ ಮೇಡಮ್ ಬಂದಾಗಿಂದ ಬ್ರಷ್ ಕೊಟ್ಟಿಲ್ಲ, ಟೂತ್ಪೇಸ್ಟ್ ಕೊಟ್ಟಿಲ್ಲ, ಸಾಬೂನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಕೇಳಿದ್ರೆ ಇನ್ನೂ ಬಂದಿಲ್ಲ ಮ್ಯಾಗಿಂದ ಅಂತ ಹೇಳ್ತಾರೆ. ಮತ್ತು ನೀರಿನ ಸಮಸ್ಯೆ ಸಾಲ್ವ್ ಆಯ್ತಾ? ಓ ಟೈಮ್ ಮಾಡಿಸಿದ್ದು ಮಾಡಿಸೇ ಇಲ್ಲ. ಅಷ್ಟೇ ಅದ. ಅದೇ ಕೇಳಿದ್ರೆ ಅವರು ಎಲ್ಲ ಮಾಡೋರಿರ್ತಾರ, ಯಾವ ಬಂದ್ ಮಾಡ್ತಾರಂತ. ಯಾವಾಗ ಬಂದ್ ಮಾಡ್ತಾರಂತ? ಅದೇ ಕೇಳಿದ್ರೆ ಎಲ್ಲ ಹಾಸ್ಟೆಲ್ ಇರ್ತಾವಲ್ಪ, ಒಂದೇ ಹಾಸ್ಟೆಲ್ ಅಂತ. ಹಾಂ, ಮತ್ತು ಸಿಬ್ಬಂದಿ ವರ್ಕ್ ಟೈಮಿಗೆ ಬರ್ತಾರ. ಜಗದೀಶನವ್ರು ಎಷ್ಟು ದಿನ ಆಯ್ತು ಸಿಬ್ಬಂದಿ ಬರಲಾರ್ದ? ಒಂದು ವಾರ ಆಯ್ತಾ? ಒಟ್ಟ ಬಂದೇ ಇಲ್ಲ ಈ ಕಡೆ. ಮೇಡಮ್ ಎಷ್ಟು ದಿನ ಆಯ್ತು ಡ್ಯೂಟಿಗೆ ಬರಲಾರ್ದ? ನಿನ್ನೆ ಬಂದಾರ. ಈಗ ಒಂದು ವಾರದಿಂದ ಹೆಂಗೆ ಸಮಸ್ಯೆಗಳೆಲ್ಲ ಯಾರಿಗೆ ಹೇಳಿರಿ ನೀವು? ಅವ್ರ ಜೊತೆಗೆ ಹಾಂ, ಅದೇ ತತ್ತಿ ಎಲ್ಲ ಕೆಟ್ಟದ ಅದೇ ತಿನ್ಬೇಕಂತ. ರಾಮು ಸಿಕ್ಕಿಲ್ಲ ರೀ, ಊಟ ಮಾಡಿದ್ರು. ಈಗ ನೀವು ಫೋನ್ ಮಾಡಿದ್ರೆ ನಾನು ಬಂದಿನೇ ಇಲ್ಲ, ಸಮಸ್ಯೆಗಳಾದಂತೇಳಿ ಫೋನ್ ಮಾಡಿರಿ ಇಲ್ಲ, ಇದು ದಾಖಲಾತಿ ಕೊಡ್ಬೇಕತ್ತ ಅವ್ರಿಗೆ ಮೇಡಮ್ಗೆ. ಹಾಂ, ಅಲ್ರಿ, ಬಾಳೆಹಣ್ಣು ಫುಲ್ ಕೊಳ್ತದ್ದು ಕೊಟ್ರ, ಚೆನ್ನಾಗಿರೋದು ಕೊಟ್ಟಿಲ್ಲ. ಇಷ್ಟೆಲ್ಲ ಕಂಪ್ಲೇಂಟ್ ಇದ್ರೂ ಮತ್ತು ನಿಮ್ಮ ಮೇಲೆ ಗೂಬೆ ಕೊಡಿಸ್ತಾರ. ಹಾಂ,
ನೀವು ಸರಿ ಇಲ್ಲ, ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಬರೀ ಊಟದ ಕೇಳ್ತೀರಿ, ಹಂಗೆ ಹಂಗಂತ ಬೆದರಿಕೆ ಆಗ್ತಾರೆ. ಪ್ರಶ್ನೆ ಮಾಡ್ಬೇಡ ಅಂತಾರೆ. ಹಾಂ, ಹಾಸ್ಟ್ಲಿಂದ ಯಾಕೆ ತೆಗಿತೀನಿ ಅಂದಾರ? ಹಾಸ್ಟ್ಲಿಂದ ಜಾಸ್ತಿ ಕೇಳಿದ್ರೆ ಎಷ್ಟು ಹ್ಞೂ ಕಿತ್ತಿ ಹೋಗಿಡ್ತೀನಿ ಅಂದಾರ. ಎರಡು ಸಲ ತೆಗಿತಾರಂತ. ಏನು ಕೇಳಬಾರ್ದಂತ ನೀವೇನು ಕೇಳ್ಬಾರ್ದಂತವ್ರಿಗೆ. ಮತ್ತೇನೇನು ಸಮಸ್ಯೆ ಈಗ ಹೇಳ್ರಿ. ಫಿಲ್ಟರ್ ನೀರಿಂದ ಏನೂ ಸಾಲ್ವ್ ಮಾಡಿಲ್ಲ, ಹೊರಗಲಿಂದ ತಂದು ಕೊಡ್ತೀರಿ. ಈ ರೊಕ್ಕ ನೀವೇ ಕೊಡ್ತಾರೆ, ಅವ್ರು ಕೊಡ್ತಾರೆ? ಅಲ್ಲ, ಓಟ್ ಟೈಮ್ ನೀವೇ ಕೊಡ್ತರ್ತಿದ್ದೀರಿ ಗೊತ್ತಾ, ಹೇಳಿದ್ರಿ ಅಲ್ಲ ಓಟ್ ಟೈಮ್. ಈಗ ಅವ್ರು ಕೊಡ್ತರ್ತಾರ? ಒಂದೇ ಡಬ್ಬ ಸಾಲ್ತದ ಎಲ್ಲರಿಗೂ, ಏನು ಕಮ್ಮಿ ಬೀಳ್ತಾವ? ಕೆಳಗೊಂದದ ಮೇಲೆ ಒಂದದ. ಮೇಲೆ ಯಾರು ಇರ್ತಾರೆ? ಇಲ್ಲಿ ಕೆಳಗೊಂದ ಮ್ಯಾಗೊಂದ. ಕೆಳಗೆ ಎಷ್ಟು ಜನ ಹುಡುಗರು? ಟೋಟಲ್ ಸಮಸ್ಯೆಗಳು ಭಾಳ ಅವ ನಿಮ್ಮ. ಅದನ್ನು ಮೇಡಮ್ಗೆ ಹೇಳಿದ್ರೆ ಸಾಲ್ವ್ ಮಾಡವಲ್ರಿ, ಮನೆಗೆ ಫೋನ್ ಮಾಡಿ ಹೇಳ್ತಾರೆ. ಹೌದಿಲ್ಲ? ಹುಡುಗ ಸರಿಯಾಗಿಲ್ರಿ, ಓದಲ್ಲ, ಬರೀ ಆಗೋಗ ಮಾಡ್ತಾನೆ, ಎಲ್ಲರೂ ಕೆಡಿಸಿಡ್ಲಕತ್ತಾನ ಅಂತ ಹೇಳ್ತಾರೆ. ಇಲ್ಲಿ ಹೇಳಿ ಅದ್ರನ್ನ ಯಾರಿಗೆ ಹೇಳ್ಬೇಕಂತ? ರಿಜಿಸ್ಟರ್ ಮೇಂಟೈನ್ ಮಾಡೋಣ ಮೇಡಮ್ಗೆ. ಹೌದಲ್ಲ? ರಿಜಿಸ್ಟರ್ ಇದ್ರೆ ರಿಜಿಸ್ಟರ್ದಾಗ ಬರ್ದು ಹೋಗ್ತೀರಿ, ಲೆಟ್ರ್ ಕೊಟ್ಟು ಹೋಗ್ತೀರಿ. ಏನು ಇರ್ಲಾರ್ದ ಫೋನ್ ಮಾಡ್ಬೇಕಲ್ಲ? ಹೌದಲ್ಲ? ಫೋನ್ ಹಚ್ಚಿ ಹೇಳ್ಬೇಕಂತ. ಫೋನ್ ಇರಲ್ಲ ನಿಂಬಲ್ಲಿ, ಹೆಂಗೆ ಮಾಡ್ಬೇಕು? ಸರಿ ಬ್ರದರ್. ಜಗದೀಶ್ವರ ಹೇಳ್ರಿ ಏನಂತ. ಮತ್ತು ಹೇಳ್ತಾರಲ್ಲ ಅವರು, ಶುಕ್ರವಾರ ಕೊಡೋದು ಬಿಟ್ಟು ಬಾಳೆಹಣ್ಣು ಆಯ್ತಾರ ಕೊಡ್ತಾರಂತ, ತತ್ತಿ ಶನಿವಾರ ಕೊಡೋದು ಬಿಟ್ಟು ಸೋಮವಾರ ಕೊಡ್ತೀರಿ ಅಂತ. ಎದಕ್ಕೆ, ಏನು ಸಮಸ್ಯೆ? ಏನು ತಾಲೂಕು ಆಫೀಸರ್ ಕಡೆಯಿಂದ ಏನಾರು ಸಮಸ್ಯೆ ಅದೇನು ಹೇಳ್ರಿ? ಮತ್ತೆ ಮಾಲ್ ಬರವಲ್ದ? ಮತ್ತು ಯಾಕೆ ಕೊಡ್ತಾ ಇಲ್ಲ? ಸಮಸ್ಯೆ ಏನು? ಶಾಪುರ್ ತೊಗೊಂಬರ್ರಿ ಬ್ರದರ್, ಶಾಪುರ್ ತೊಗೊಂಬರ್ರಿ. ನೀವು ಪಾಪ ಡ್ಯೂಟಿ ಟೈಮಿಂಗ್ ಅಲ್ಲ. ಬೆಳಿಗ್ಗೆ ಎಲ್ಲಿಂದ ಬರ್ತೀರಿ? ಮತ್ತು ತೊಗೊಂಡು ಬರ್ಬೇಕು. ಅಡ್ವಾನ್ಸ್ ಹೇಳಿದ್ರೆ ತಂದು ಕೊಡ್ತಾರ್ರಿ ಇಡೀ ಹಾಸ್ಟ್ಲಿಗೆಲ್ಲ. ಅಲ್ಲಲ್ಲ, ಇಲ್ಲಿ ಕೇಳ್ರಿ, ನಿಮ್ದು ಒಂದೇ ಅಲ್ಲ, ಚಾಮನಾಳ ಹಾಸ್ಟ್ಲಿಗೆ ಬರ್ತದಂತ. ನಿಮಗೇನು ಹುಬ್ಳಿ ಇದು ಗೊತ್ತಾ? ಅವ್ರು ಬಿಡ್ತಾರ್ರಿ. ಅವ್ರೇನು ಅವ್ರ ಲಾಭ ಆದ್ರೆ ಬಿಡ್ತಾರ, ಇಲ್ಲಾಂದ್ರೆ ಬಿಡ್ತಾರ. ನಿಮ್ಮ ಸಮಸ್ಯೆ ಹೇಳ್ರಿ. ನೀವು ತೊಗೊಂಬರ್ಬೇಕು. 2 ಕುಕ್ಕರ್ ಎದಕ್ಕೆ ಇಟ್ಟಿದ್ದೀರಿ? ನಿಮ್ಮ ಡ್ಯೂಟಿ ಏನಾದ್ರಿ? ತತ್ತಿ ತರೋದು, ಬಾಳೆಹಣ್ಣು ತರೋದು, ತರಕಾರಿ ತಂದು ಕೊಡೋದು, ತರಕಾರಿ ಪರಿಶುದ್ಧದಲ್ಲ ಪರಿಶೀಲನೆ ಮಾಡೋದು. ಅದನ್ನೇ ಮಾಡಲಿಲ್ಲ ಅಂದ್ರೆ ನಿಮ್ಮ ಡ್ಯೂಟಿ ಏನದ? ಈಗ ಹೇಳ್ತಾ ಇದ್ದಾರಲ್ಲ, 3 ದಿನ ಬಾಳೆಹಣ್ಣು ಕೊಟ್ಟಿಲ್ಲ, 3 ದಿನ ತತ್ತಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಶನಿವಾರ ದಿನ ಮಧ್ಯಾಹ್ನ ಊಟ ಹಾಕ್ಯಾರಂತಪ್ಪ ನಿಮ್ಗೆ. ಇವ್ರು ಹಾಕ್ಯಾರ ಊಟ ಮಧ್ಯಾಹ್ನ? ಏನು ನನಗೆ ಅಡುಗೆ ಮಾಡೋರು ಕೇಳ್ಬೇಡ್ರಿ, 2 ಕುಕ್ಕರ್ ಕೇಳ್ರಿ ನೀವು. ಅಡುಗೆ ಅವ್ರು ಏನು ಕೊಡ್ತಾರೆ ಅವ್ರು ಮಾಡ್ತಾರೆ, ಅವ್ರು ತಪ್ಪ ಅಲ್ಲದು. ಅವ್ರೇನು ಬರೀ ಅಕ್ಕಿ ಕೊಟ್ರೆ ಅಕ್ಕಿ ಕುದಿಸಿಡ್ತಾರೆ. 2 ಕುಕ್ಕರ್ ಕೇಳ್ರಿ. 2 ಕುಕ್ಕರ್ ಮಾಲ್ ಕೊಡೋದು 2 ಕುಕ್ಕರ್, ಅಮೌಂಟ್ ತೊಗೋದು 2 ಕುಕ್ಕರ್, ಎಲ್ಲ ತಂದು ಕೊಡೋದನ್ನ 2 ಕುಕ್ಕರ್ ಗೊತ್ತಾ? ಹಾಂ, ಈಗ ಮೊನ್ನೆ ನಿಮ್ಗೆ ತತ್ತಿ ಕೊಟ್ಟಿಲ್ಲ, ಅಲ್ಲಿ ಅಟೆಂಡೆನ್ಸ್ ತತ್ತಿ ಕೊಟ್ಟಿನಿ ಅಂತಾರೆ. ಅದು ಎಲ್ಲೋ ಆಯ್ತು ಕೇಳ್ರಿ. 2 ಕುಕ್ಕರ್ ಕೇಳ್ರಿ, ಸರ್ ನಮ್ಮ ತತ್ತಿ ಎಲ್ಲೋ ಆಯ್ತು, ನಮ್ಮ ಬಾಳೆಹಣ್ಣು ಎಲ್ಲೋ ಆಯ್ತು? ಅದೇ ಒಡೆದದ್ದು ಯಾಕೆ ತಂದಿರಿ ಬ್ರದರ್? ಒಡ್ಲಾರ್ದನ್ನು ಕೊಡ್ಬೇಕು. ಒಡೆದನ್ನ ಹೆಂಗೆ ತಿನ್ನೋದವ್ರು? ಇಂತಹ ಅಧಿಕಾರಿಗಳ ವಿರುದ್ಧ ನಮ್ಮ RJ32 ಕನ್ನಡ ನ್ಯೂಸ್ ಮಕ್ಕಳ ಪರವಾಗಿ, ಶೋಷಿತ ವರ್ಗಗಳ ಪರವಾಗಿ ಯಾವಾಗಲೂ ಸದಾ ಸಿದ್ಧ ಎಂದು ಹೇಳಲು ಬಯಸ್ತೇವೆ. ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಏನೇ ಆದರೂ ಅದಕ್ಕೆ ಅಧಿಕಾರಿಗಳಿಗೆ ಹೊಣೆಯಾಗುತ್ತಾರೆ ಎಂಬುದು ನಮ್ಮ RJ32 ಕನ್ನಡ ವಾಹಿನಿಯ ಸಂದೇಶವಾಗಿದೆ.